ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಇರುವಂತಹ ಆಕ್ಟ್ಗಳು ಹೇಗೆ ಬಂದವು ಅಂತ? ಭಾರತದಲ್ಲಿ ಬಿಲ್ ಇದು ಸಂಸತ್ತಿನ ಪರಿಗಣನೆಯಲ್ಲಿರುವ ಪ್ರಸ್ತಾವಿತ ಕಾನೂನಾಗಿದ್ದರೆ ಆಕ್ಟ್ ಇದು ಕಾನೂನುಬದ್ಧವಾಗಿ ಅಂಗೀಕರಿಸಿದ ಕಾನೂನಾಗಿರುತ್ತೆ. ಈ ಆಕ್ಟ್ಗಳು ಬಂದಿದ್ದೇ ಬಿಲ್ಗಳ ಮೂಲಕ. ಮೊದಲು ಬಿಲ್ಲನ್ನು ರಚಿಸ್ತಾರೆ, ಅದು ಲೋಕಸಭೆಯಲ್ಲಿ ಚರ್ಚೆಯಾಗಿ ವೋಟಿಂಗ್ ಆಗಿ ಎರಡನೇ ಸ್ಟೆಪ್ಗೆ ಹೋಗುತ್ತೆ, ಅಂದರೆ ರಾಜ್ಯಸಭೆಗೆ. ಅಲ್ಲೂ ಕೂಡ ಸೇಮ್ ಇದೇ ರೀತಿ ಚರ್ಚೆಯಾಗಿ ವೋಟಿಂಗ್ ಆಗಿ ಬಿಲ್ ಪಾಸ್ ಆಗಿ ಮೂರನೇ ಹಂತಕ್ಕೆ ಹೋಗುತ್ತೆ. ಅಲ್ಲಿ ರಾಷ್ಟ್ರಪತಿಯವರಿಂದ ಅಪ್ರೂವಲ್ ಆಗಿ ಬಿಲ್ ಇದು ಆಕ್ಟ್ ಆಗಿ ಬದಲಾವಣೆ ಆಗುತ್ತೆ. ಒಂದು ಬಿಲ್ಲನ್ನು ಸಂಸತ್ತು ಅಥವಾ ರಾಜ್ಯ ಸರ್ಕಾರಗಳು ಅಥವಾ ಸಂಸತ್ತಿನ ಸದಸ್ಯರು ಪರಿಚಯಿಸಬಹುದು. ಒಂದು ಆಕ್ಟ್ ಅಂದ್ರೆ ಸಂಸತ್ತಿನ ಎರಡೂ ಸದನಗಳು ಅಂಗೀಕರಿಸಿದ ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದ ಕಾನೂನು. ಮತ್ತೊಂದೆಡೆ ಬಿಲ್ ಸಂಸತ್ತಿನ ಪರಿಗಣನೆಯಲ್ಲಿರುವ ಪ್ರಸ್ತಾವಿತ ಕಾನೂನಾಗಿದೆ. ಇದನ್ನ ಸಂಸತ್ತಿನ ಎರಡೂ ಸದನಗಳಲ್ಲಿ ಪರಿಚಯಿಸಬಹುದು ಮತ್ತು ರಾಷ್ಟ್ರಪತಿಗಳಿಗೆ ಒಪ್ಪಿಗೆಗಾಗಿ ಕಳುಹಿಸುವ ಮೊದಲು ಎರಡೂ ಸದನಗಳಿಂದ ಅಂಗೀಕರಿಸಲ್ಪಟ್ಟಿರಬೇಕು. ಶಾಸಕಾಂಗ ಪ್ರಕ್ರಿಯೆಯು ಸಂಸತ್ತಿನ ಎರಡೂ ಸದನಗಳಲ್ಲಿ ಪರಿಗಣನೆ ಮತ್ತು ಚರ್ಚೆಯ ವಿವಿಧ ಹಂತಗಳನ್ನು ಮುಗಿಸಿ ಎರಡೂ ಸದನಗಳಿಂದ ಅಂಗೀಕರಿಸಲ್ಪಟ್ಟಾಗ ಮತ್ತು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದಾಗ ಬಿಲ್ ಇದು ಆಕ್ಟ್ ಆಗಿ ರೂಪುಗೊಳ್ಳುತ್ತೆ. ಒಂದು ಆಕ್ಟ್ ಅನ್ನು ಅಂಗೀಕರಿಸಿದ ನಂತರ ಅದು ದೇಶದ ಕಾನೂನಾಗುತ್ತೆ.